ಕೇರಳದ ದುರಂತ ಆದ ಬಳಿಕ ಕೇರಳಕ್ಕೆ ಬಹಳ ಸಮೀಪವಿರುವಂತಹ ನಮ್ಮದೇ ರಾಜ್ಯದ ಜಿಲ್ಲೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ. ಮಂಗಳೂರಿನಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಆತಂಕ ಇನ್ನೂ ಜಾಸ್ತಿ ಇದೆ. ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಾಗಿ ಗುಡ್ಡದ ಒಂದು ಭಾಗವನ್ನ ಅಲ್ಲಿ ಬಗೆಯಲಾಗಿತ್ತು. ಇದೀಗ ದಿನದಿಂದ ದಿನಕ್ಕೆ ಒಂದೊಂದೇ ಭಾಗ ಇಲ್ಲಿ ಕುಸಿತಾ ಇದೆ. ಮೇಲ್ಭಾಗದಿಂದ ರಭಸವಾಗಿ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆದರೆ ಕೆಳಗಿನ ಭಾಗದಲ್ಲಿರುವ ಜನವಸತಿ ಪ್ರದೇಶಗಳಿಗೆ ತೊಂದರೆಯಾಗುವಂತಹ ಭೀತಿ ಶುರುವಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುಕ್ಪಾಲ್ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಶಿರೂರು ಗುಡ್ಡ ಕುಸಿತ ಪ್ರಕರಣ, ಅದರ ಜೊತೆಗೆ ವಯನಾಡ್ನ ಭೀಕರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಇಂಥ ದುರಂತಗಳು ರಾಜ್ಯದಲ್ಲೂ ಸಂಭವಿಸುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ ತಜ್ಞರ ಸಮಿತಿ ನೀಡಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಾಕಷ್ಟು ತಾಲೂಕುಗಳಲ್ಲಿ ಇದೇ ರೀತಿಯಾದಂಥ ಭೂಕುಸಿತಗಳು ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದನ್ನು ಗಮನಿಸುವುದಿದ್ರೆ ಇಲ್ಲಿಯೂ ಮಂಗಳೂರಿನಲ್ಲೂ ಸಾಕಷ್ಟು ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ನಾವಿವತ್ತು ಮಂಗಳೂರಿನಿಂದ ವಾಮಂಜೂರು ಸಮೀಪದ ಕೆತ್ತಿಕಲ್ ಅನ್ನುವಂಥ ಪ್ರದೇಶದಲ್ಲಿದ್ದೇವೆ. ಇದು ಮಂಗಳೂರು ಹಾಗೂ ಸೋಲಾಪುರವನ್ನು ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿಯ ಚತುಷ್ಪಥ ಕಾಮಗಾರಿ ಈಗ ಆರಂಭಗೊಂಡಿದೆ. ಕಳೆದ ಕೆಲ ವರ್ಷಗಳ ಹಿಂದೆಯೇ ಈ ಒಂದು ಕಾಮಗಾರಿ ಆರಂಭಗೊಂಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಭಾಗದಲ್ಲಿರುವಂಥ ಎಲ್ಲ ಗುಡ್ಡಗಳನ್ನು ಕೊರೆಯುವಂಥ ಕೆಲಸಗಳಾಗ್ತಾ ಇದೆ. ಕಾಮಗಾರಿ ಮುಂದುವರೆದಿದೆ. ಅದರ ಭಾಗವಾಗಿ ನಾವು ಗಮನಿಸ್ಬೋದು, ಈ ಗುಡ್ಡ ಕುಸಿದು ಬೀಳುವಂಥ ಭೀತಿ ಎದುರಾಗಿದೆ. ಇದು ಕೆತ್ತಿಕಲ್ಲಿನ ಗುಡ್ಡ. ಸಾಕಷ್ಟು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಗುಡ್ಡ ಕುಸಿತ ಆಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಲಿಲ್ಲ. ಬೆಳಗಿನ ಜಾವ ಆಗಿರುವಂಥದ್ದು. ಈಗ ಮತ್ತೆ ಇಷ್ಟು ವರ್ಷಗಳ ಬಳಿಕ ಇಲ್ಲಿ ಈ ಗುಡ್ಡ ಕುಸಿತ ದಿನದಿಂದ ದಿನಕ್ಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಕಾಮಗಾರಿ ಆಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಾಗಿ, ಚತುಷ್ಪಥ ರಸ್ತೆಗಾಗಿ ಈ ರೀತಿಯಾಗಿ ಗುಡ್ಡವನ್ನು ಕೊರೆಯಲಾಗಿದೆ ಒಂದು ಭಾಗದಲ್ಲಿ. ಹಾಗಾಗಿ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬೀಳ್ತಾ ಇರುವಂಥದ್ದು. ನಿರಂತರವಾಗಿ ಇಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗುತ್ತೆ. ಅದರಲ್ಲೂ ಮೇಲ್ಭಾಗದಲ್ಲಿ ನೀವು ಗಮನಿಸ್ಬೋದು, ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಮೇಲಿನ ಭಾಗದಿಂದ ನೀರು ಜಲಪಾತದ ರೀತಿಯಲ್ಲೇ ಹರಿದು ಬರ್ತಾ ಇದೆ. ಇದು ಈ ಹಿಂದೆ ಇರಲಿಲ್ಲ. ಆದರೆ ಯಾವಾಗ ಕಾಮಗಾರಿ ಆರಂಭ ಆಯಿತೋ ಆ ಸಂದರ್ಭದಲ್ಲಿ ಗುಡ್ಡ ಕೊರೆತಾ ಇತ್ತು, ಗುಡ್ಡ ಬಳಿಕ ಕುಸಿತಾ ಇತ್ತು. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ನೀರಿನ ರಭಸ ಮೇಲಿನಿಂದ ಹರಿದು ಬರುತ್ತೆ. ಇದೇ ರೀತಿಯಾಗಿ ಹರಿದು ಬಂದಂಥ ನೀರು ಇಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಏನಾಗ್ತಾ ಉಂಟು ಅಲ್ಲಿಗೆ ಬೀಳ್ತಾ ಇದೆ. ಸದ್ಯ ಇದೇ ರಸ್ತೆಯಲ್ಲಿ ವಾಹನ ಸಂಚಾರ ನಿರಂತರವಾಗಿ ಆಗುತ್ತೆ. ಈ ಭಾಗದಿಂದ ಮೂಡಬಿದ್ರೆ ಆಗಿ ಸೋಲಾಪುರಕ್ಕೆ ಹೋಗುವಂಥ ರಸ್ತೆ ಇದು. ಹಾಗಾಗಿ ಈ ಭಾಗದಲ್ಲಿ ಸಂಚರಿಸುವ ಎಲ್ಲ ಜನರು ಇದೇ ಭಾಗದಲ್ಲಿ ಹೋಗಬೇಕಾಗುತ್ತೆ. ಇದು ಈ ಭಾಗದಲ್ಲಿ ನೀವು ಗಮನಿಸ್ಬೋದು, ಇದು ಚತುಷ್ಪಥ ರಸ್ತೆಯ ಕಾಮಗಾರಿ. ಹಾಗಾಗಿ ಈ ಕಾಮಗಾರಿಗಾಗಿಯೇ ಎಲ್ಲವನ್ನ ಕೊರೆಯಲಾಗಿದೆ. ಈಗಾಗಲೇ ಮೇಲ್ಭಾಗದಿಂದ ಕುಸಿದು ಬೀಳ್ತಾ ಇದೆ. ಕೆಳಗಿನ ಭಾಗದಲ್ಲಿ ಅಂದರೆ ಈ ರಸ್ತೆ ನಿರ್ಮಾಣ ಆದರೆ ಅದರ ಕೆಳಗಿನ ಭಾಗದಲ್ಲಿ ಸಾಕಷ್ಟು ಗ್ರಾಮ ಇದೆ. ಈ ಕೆತ್ತಿಕಲ್ಲಿನ ಕೆಳಗಿನ ಭಾಗದ ಬೊಂಡಂತಿರಾದ ಸಮೀಪಕ್ಕೆ ಹೋಗುವಂಥ ಕೆಲವೊಂದು ಗ್ರಾಮಗಳು ಈ ಭಾಗದಲ್ಲಿ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ತೊಂದರೆ ಆದರೆ ಮೇಲ್ಭಾಗದಿಂದ ಗುಡ್ಡ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ಕೆಳಭಾಗಕ್ಕೆ ಹೋಗುತ್ತೆ. ಕೆಳಭಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಗುಡ್ಡ ಕುಸಿತಾದಂಥ ಸಂದರ್ಭದಲ್ಲಿ ಮತ್ತೆ ಆತಂಕ ಎದುರಾಗುತ್ತೆ. ಕೆಳಗಿನ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ, ಮೇಲ್ಭಾಗದಲ್ಲೂ ಮನೆಗಳಿದೆ. ಮೇಲ್ಭಾಗದಲ್ಲಿ ನೀವು ಗಮನಿಸ್ಬೋದು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ನೋಡಿ, ಮರದ ಜೊತೆಗೆ ಮಣ್ಣು ಕೆಳಗೆ ಬಿದ್ದಿದೆ. ಇದು ಇತ್ತೀಚೆಗೆ ಬಿದ್ದಂಥದ್ದು. ಮಳೆಗಾಲ ಆರಂಭ ಆದ ನಂತರ ಒಂದೊಂದೇ ಭಾಗದಲ್ಲಿ ಕುಸಿದು ಈ ರೀತಿಯಾಗಿ ಮಣ್ಣು ಬೀಳ್ತಾ ಇದೆ. ಇನ್ನೊಂದು ಭಾಗದಲ್ಲೂ ನೀವು ಗಮನಿಸಿದ್ರು, ಅಲ್ಲೂ ಮೇಲ್ಭಾಗದಲ್ಲೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತಗಳಾಗ್ತಾ ಇದೆ. ರಸ್ತೆಗಿಂತ ಸ್ವಲ್ಪ ದೂರದಲ್ಲೂ ಇದ್ದರೂ ಇದು ಯಾವಾಗ ಬೀಳುತ್ತೆ ಅನ್ನುವಂಥದ್ದೇ ಆತಂಕ ಇರುವಂಥದ್ದು. ನೇರವಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕುಸಿದು ಬಿದ್ದರೆ ಸಂಪೂರ್ಣವಾಗಿ ರಸ್ತೆಗೆ ಬರುತ್ತೆ, ಕೆಳಗಿನ ಭಾಗಕ್ಕೂ ಹೋಗುತ್ತೆ. ಕೆತ್ತಿಕಲ್ ಅನ್ನುವಂಥದ್ದು ಕಳೆದ ಹಲವಾರು ವರ್ಷಗಳ ಹಿಂದೆ ಇದೇ ರೀತಿಯಾಗಿ ಗುಡ್ಡ ಕುಸಿತಾಗಿ ಇದೇ ರಸ್ತೆಯ ಮೇಲೆ ಸಾಕಷ್ಟು ದಿನಗಳ ಕಾಲ ದೊಡ್ಡ ಪ್ರಮಾಣದ ಕುಸಿತ ಆಗಿ ಮಣ್ಣು ಬಿದ್ದಿತ್ತು, ಮರ ಬಿದ್ದಿತ್ತು. ಈಗ ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಿರೂರಲ್ಲಿ ಘಟನೆ ಆಗಿದೆ, ಅದೇ ರೀತಿಯಾದಂಥ ಅದೇ ಮಾದರಿಯನ್ನು ಹೋಲುವಂಥ ದೃಶ್ಯ ಇಲ್ಲಿ ನೀವು ಸದ್ಯದ ಮಟ್ಟಿಗೆ ಕಾಣ್ಬೋದು. ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇದೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನಗಳು ಸಂಚಾರ ಮಾಡ್ತಾ ಇದೆ, ಮೇಲ್ಭಾಗದಲ್ಲಿ ಗುಡ್ಡಗಳು ದಿನದಿಂದ ದಿನಕ್ಕೆ ಕುಸಿತಾನೆ ಇದೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ಕುಸಿತ ಇದೆ. ಆದರೆ ಇದನ್ನು ಹೀಗೆ ಮುಂದುವರಿಸಿದರೆ, ಹೀಗೆ ಬಿಟ್ಟರೆ ಅಥವಾ ಮಳೆಯ ಪ್ರಮಾಣ ಹೆಚ್ಚಾದರೆ ಮೇಲಿಂದ ಬರುವಂಥ ಕೆಸರಿನ ನೀರೇನಿದೆ, ಅದರ ಜೊತೆಗೆ ಬರುವಂಥ ಮಣ್ಣೇನಿದೆ, ಇದೆಲ್ಲವೂ ಬಿದ್ದರೆ ಕುಸಿದು ಬೀಳುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ನೀವು ಈ ರಸ್ತೆಯ ಇನ್ನೊಂದು ಭಾಗದಲ್ಲೂ ಗಮನಿಸಬಹುದು, ಒಂದು ಭಾಗದಲ್ಲಿ ನೀರು ಹರಿದು ಬರ್ತಾ ಇದೆ.
ಸಂಪೂರ್ಣವಾಗಿ ಇದು ಕೆಸರುಮಯವಾಗಿರುವಂಥ ನೀರು ಇದು ಮೇಲ್ಭಾಗದಿಂದ ಹರಿದು ಬರುವಂಥದ್ದು, ಮಣ್ಣು ಮಿಶ್ರಿತವಾಗಿ ಹರಿದು ಬರುವಂಥದ್ದು. ಅದರ ನೇರಕ್ಕೆ ನೀವು ಮೇಲೆ ಗಮನಿಸದಿದ್ದರೆ ಮೇಲ್ಭಾಗದಲ್ಲಿ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ನಿರಂತರವಾಗಿ ಮಳೆ ಬರ್ತಾ ಇದೆ, ಹಾಗಾಗಿ ಮೇಲ್ಭಾಗದಲ್ಲೂ ಕುಸಿದು ಬೀಳ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಈಗಾಗಲೇ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಮಾಡ್ತಾ ಇದೆ, ಆದರೆ ಅದೇನು ಪರಿಹಾರ ಕಾಣೋದಿಲ್ಲ. ಹಾಗಾಗಿ ಇಲ್ಲೂ ಈ ಭಾಗದಲ್ಲೂ ಮಂಗಳೂರಿನಲ್ಲೂ ಗುಡ್ಡ ಕುಸಿಯುವಂಥ ಭೀತಿ ಖಂಡಿತ ಇದೆ. ಈ ಕೆತ್ತಿಕಲ್ ಭಾಗದಲ್ಲಿ ಈಗಾಗಲೇ ಗಮನಿಸಿದ ಹಾಗೆ ಸಾಕಷ್ಟು ಬೀಳುವಂಥ ಸಾಧ್ಯತೆಯೇ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.